ಬಿಗ್ ಬಾಸ್ 70ಕ್ಕೂ ಅಧಿಕ ದೇಶಗಳಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ತುಂಬಾ ಪಾಪ್ಯುಲಾರಿಟಿ ಹೊಂದಿರುವ ಒಂದು ರಿಯಾಲಿಟಿ ಶೋ. ಭಾರತದಲ್ಲೇ ನಮ್ಮ ಕನ್ನಡ ಸೇರಿದಂತೆ 7 ಭಾಷೆಗಳಲ್ಲಿ ಈ ಶೋವನ್ನ ನಡೆಸಲಾಗುತ್ತೆ. ಹಾಗಾದ್ರೆ ಅಷ್ಟಕ್ಕೂ ಈ ಬಿಗ್ ಬಾಸ್ ಯಾರು? ಪ್ರಪಂಚದಲ್ಲಿರುವ ಮತ್ತು ಭಾರತದಲ್ಲಿರುವ ಎಲ್ಲ ಬಿಗ್ ಬಾಸ್ಗಳ ಓನರ್ ಯಾರು? ಮೊಟ್ಟ ಮೊದಲು ಈ ಶೋನ ಆರಂಭಿಸಿದ್ದು ಯಾರು? ಯಾರ ಇನ್ಸ್ಪೈರೇಷನ್ ನಿಂದ ಈ ಶೋ ಹುಟ್ಟಿಕೊಂಡಿತು? ಕಂಟೆಸ್ಟೆಂಟ್ ಗಳಿಗೆ 1 ವಾರಕ್ಕೆ ಪೇಮೆಂಟ್ ಎಷ್ಟು? ಇವರನ್ನ ಸೆಲೆಕ್ಟ್ ಮಾಡೋರು ಯಾರು? ಸ್ಮೋಕ್, ಆಲ್ಕೋಹಾಲ್ ಅಲವಿದೆಯಾ? ಸ್ಪರ್ಧಿಗಳು ಟೈಮ್ ಹೇಗೆ ನೋಡ್ತಾರೆ? ಅಷ್ಟಕ್ಕೂ ಈ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ರಹಸ್ಯ ವಿಷಯಗಳೇನು? ಈ ಬಿಗ್ ಬಾಸ್ ಶೋ ಹಿಂದಿರುವ ಎಲ್ಲ ವಿಷಯಗಳ ಚರಿತ್ರೆ ಎದುಕೋಣ ಬನ್ನಿ. 1991 ನೆದರ್ಲ್ಯಾಂಡ್ ದೇಶದಲ್ಲಿ ಎರಿಕ್ ಲಾಟರ್ ಎನ್ನುವ ವ್ಯಕ್ತಿ ಡಚ್ ಭಾಷೆಯಲ್ಲಿ ನಂಬರ್ 28 ಎಂಬ ರಿಯಾಲಿಟಿ ಶೋ ಒಂದನ್ನು ಆರಂಭಿಸಿದ್ರು. ಒಬ್ಬರಿಗೊಬ್ಬರು ಪರಿಚಯ ಸಂಬಂಧವೇ ಇಲ್ಲದ 7 ಸ್ಟೂಡೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇವರನ್ನ ಕೆಲವು ತಿಂಗಳ ಕಾಲ ಒಂದು ಮನೆಯಲ್ಲಿ ಇಡ್ತಾರೆ. ಆ ಮನೆಯಲ್ಲಿ ಗೇಮ್ಸ್ ಆಗಲಿ ಟಾಸ್ಕ್ ಆಗಲಿ ಯಾವುದೂ ಇರಲ್ಲ. ಕೇವಲ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೆ ಎಲ್ಲರೂ ಸೇರಿ ಪ್ರತಿದಿನ ಕಾಲ ಕಳೆಯುತ್ತಾ ಆ ಮನೆಯಲ್ಲಿ ಕೆಲವು ತಿಂಗಳ ಉಳಿಯಬೇಕು. ಈಗಿನ ಬಿಗ್ ಬಾಸ್ ನಂತೆ ಹೊರಗಿನ ಪ್ರಪಂಚದ ಜೊತೆ ಕನೆಕ್ಷನ್ ಕಟ್ ಮಾಡುವ ರೂಲ್ ಸಹ ಇರಲಿಲ್ಲ. ಪರಿಚಯವಿಲ್ಲದ ಯಾರೋ ಜೊತೆ ರೂಮ್ ಶೇರ್ ಮಾಡಿಕೊಂಡಂತೆ ಈ ಸ್ಟೂಡೆಂಟ್ಸ್ ಇರಬೇಕಿತ್ತು. ವಾರಕ್ಕೆ ಒಂದು ದಿನ ಎಲ್ಲರೂ ವಾರ ಪೂರ್ತಿ ಹೇಗೆ ಫೀಲ್ ಆದರೂ, ಮನೆಯಲ್ಲಿ ಅನುಭವ ಹೇಗಿತ್ತು ಎಂಬ ಎಲ್ಲ ವಿಷಯಗಳನ್ನು ಕೇವಲ ವಾಯ್ಸ್ ರೆಕಾರ್ಡ್ ಮಾಡುತ್ತಿದ್ದರು. ಈ ಎಲ್ಲರ ಆಡಿಯೋಗಳನ್ನೇ 20 ನಿಮಿಷಗಳ ಪ್ರೋಗ್ರಾಂನಂತೆ ಬ್ರಾಡ್ಕಾಸ್ಟ್ ಮಾಡಲಾಗುತ್ತಿತ್ತು. ರೇಡಿಯೋ ಪ್ರೋಗ್ರಾಂನಂತೆ ಆಡಿಯೋ ರೂಪದಲ್ಲಿ ವಾರಕ್ಕೊಮ್ಮೆ ಟುಡೇ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಿದ್ರು. ಬಟ್ ಈ ಶೋವನ್ನು ಕೇವಲ 1 ಸೀಸನ್ ಮಾತ್ರ ನಡೆಸ್ತಾರೆ. ಕಾರಣ ಆಗ 1991ರ ಸಮಯ ಇವತ್ತಿನ ಹಾಗೆ ಟಿವಿ, ಮೊಬೈಲ್ ನಂತ ಡಿಜಿಟಲ್ ಯುಗ ಇರಲಿಲ್ಲ. ಶೋಗೆ ಜನರಿಂದ ಹೆಚ್ಚು ಕ್ರೇಜ್ ಆಗಲಿ ರೆಸ್ಪಾನ್ಸ್ ಆಗಲಿ ಸಿಗಲಿಲ್ಲ. ಆದ ಕಾರಣ ನಿಲ್ಲಿಸಿಬಿಡ್ತಾರೆ. 1992 ಅಮೆರಿಕ ದೇಶದ ಮೇರಿ ಎಲಿಶ್ ಮತ್ತು ಜೊನಾಥನ್ ಸೇರಿ ದ ರಿಯಲ್ ವರ್ಲ್ಡ್ ಶೋ ಒಂದನ್ನು ಪ್ರಾರಂಭಿಸುತ್ತಾರೆ. ಈ ಶೋ ನಂಬರ್ 28 ನಿಂದ ಕಾಪಿ ಮಾಡಿದ್ದು ಅಲ್ಲ. 1973ರ ಸಮಯ BBC ಚಾನೆಲ್ ನಲ್ಲಿ ಬಂದಿದ್ದ ಆನ್ ಅಮೆರಿಕನ್ ಫ್ಯಾಮಿಲಿ ಎಂಬ ಡಾಕ್ಯುಮೆಂಟರಿ ಬೇಸ್ ಮೇಲೆ ಈ ಶೋ ಸ್ಟಾರ್ಟ್ ಮಾಡ್ತಾರೆ. ಇದು ಸಹ ನಂಬರ್ 28 ನಂತೆ ಒಂದು ಮನೆಯಲ್ಲಿ ನಡೆಯುವ ಶೋ ಆಗಿತ್ತು. ಈ ಶೋದಲ್ಲಿ ಕಂಟೆಸ್ಟೆಂಟ್ಗಳು ಯಾರಾದ್ರೂ ತಪ್ಪು ಮಾಡಿದ್ರೆ ಉಳಿದ ಕಂಟೆಸ್ಟೆಂಟ್ಗಳು ತಪ್ಪನ್ನ ಪ್ರಶ್ನೆ ಮಾಡಬೇಕಿತ್ತು, ಮತ್ತೆ ಆ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕಿತ್ತು. ಈ ಶೋವನ್ನು ಸಹ ವಾರಕ್ಕೊಮ್ಮೆ MTVಯಲ್ಲಿ ಪ್ರಸಾರ ಮಾಡುತ್ತಿದ್ರು. ಈ ಶೋಗೆ ಜನರಿಂದ ರೆಸ್ಪಾನ್ಸ್ ಬಂದಿದ್ದ ಕಾರಣ ಇದನ್ನ ಇತ್ತೀಚೆಗೆ 2019ರವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಈ ಶೋ ಸಕ್ಸಸ್ ಕಂಡಿದ್ದಕ್ಕೆ ಬಿಗ್ ಬಾಸ್ ಅನ್ನು ಆರಂಭಿಸಲು ಯೋಚಿಸಿದ್ದು. ಅದು 1949 ಜಾರ್ಜ್ ಆರ್ವೆಲ್ ಎನ್ನುವ ಬ್ರಿಟಿಷ್ ನಾವೆಲಿಸ್ಟ್ 1984 ಎಂಬ ಒಂದು ಕಾದಂಬರಿ ಪಬ್ಲಿಷ್ ಮಾಡ್ತಾರೆ. ಈ ಒಂದು ಪುಸ್ತಕವೇ ಬಿಗ್ ಬಾಸ್ ಹುಟ್ಟಲು ಕಾರಣವಾಗಿದ್ದು. 1999ರ ಸಮಯ ನೆದರ್ಲ್ಯಾಂಡ್ ದೇಶದಲ್ಲಿ ಜಾನ್ ಡಿ ಮೋಲ್ ಎನ್ನುವ ವ್ಯಕ್ತಿ ಈ ಪುಸ್ತಕದ ಕಥೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಒಂದು ಹೊಸ ಥೀಮ್ನೊಂದಿಗೆ ಬಿಗ್ ಬ್ರದರ್ ಎಂಬ ಹೊಸ ಶೋ ಪ್ರಾರಂಭಿಸುತ್ತಾರೆ. ಈ ಕಾದಂಬರಿಯ ಕಾನ್ಸೆಪ್ಟ್ ಏನು ಗೊತ್ತಾ? ಬಿಗ್ ಬ್ರದರ್ ಹೆಸರಿರುವ ವ್ಯಕ್ತಿಯೊಬ್ಬ ಪ್ರತಿಯೊಬ್ಬರನ್ನು ಚಿಕ್ಕ ಚಿಕ್ಕ ಕ್ಯಾಮರಾಗಳ ಮೂಲಕ ಅವರ ವರ್ತನೆಗಳನ್ನು ಗಮನಿಸ್ತಾ ಇರ್ತಾನೆ. ಅವರೆಲ್ಲರೂ ಮಾಡುವ ಕೆಲಸಗಳನ್ನ ಬಿಗ್ ಬ್ರದರ್ ಒಂದು ಪ್ರತ್ಯೇಕ ಜಾಗದಲ್ಲಿ ಕುಳಿತು ಗಮನಿಸ್ತಾ ಇರ್ತಾನೆ. ಬಟ್ ಈತನು ಮಾತ್ರ ಪ್ರಜೆಗಳಿಗೆ ಯಾವತ್ತೂ ಕಾಣಿಸುವುದಿಲ್ಲ. ಆದರೂ ಸಹ ಪ್ರಜೆಗಳಿಗೆ ಆರ್ಡರ್ಸ್ ಕೊಡುತ್ತಾ, ಪ್ರಜೆಗಳು ತಪ್ಪು ಮಾಡಿದಾಗ ಪನಿಷ್ಮೆಂಟ್ ಕೊಡುತ್ತಾ, ಯಾರೇನ್ ಮಾಡಬೇಕು, ಹೇಗಿರಬೇಕು ಎಲ್ಲ ವಿಷಯಗಳನ್ನ ತೀರ್ಮಾನಿಸ್ತಾ ಇರ್ತಾನೆ. ಇದು ಈ ಕಾದಂಬರಿಯಲ್ಲಿ ಬರೆದ ಕಥೆಯಾಗಿತ್ತು. ಈ ಕಾದಂಬರಿಯನ್ನ ಆಧಾರವಾಗಿಟ್ಟುಕೊಂಡೇ ಬಿಗ್ ಬ್ರದರ್ ಶೋ ಆರಂಭವಾಗುತ್ತೆ. ಪ್ರತ್ಯೇಕವಾಗಿ ಒಂದು ಮನೆಯ ನಿರ್ಮಿಸಿ ವಿವಿಧ ರೀತಿ ಮೆಂಟಾಲಿಟಿ ಹೊಂದಿರುವ ವ್ಯಕ್ತಿಗಳನ್ನ ಇಟ್ಟು ಅವರಿಗೆ ಕಾಣಿಸದ ಹಾಗೆ ಬಿಗ್ ಬ್ರದರ್ ಎಂಬ ಒಂದು ವಾಯ್ಸ್ ನಿಂದ ಮಾತಾಡ್ತಾ ಈ ಶೋವನ್ನ ನಡೆಸ್ತಾರೆ.
ನೆದರ್ಲ್ಯಾಂಡ್ ಅಲ್ಲಿ ಈ ಶೋ ಸಕ್ಸಸ್ ಕಂಡ ಕಾರಣ ಅಮೆರಿಕ ಸಹ ತಡ ಮಾಡದೆ 2000ರಲ್ಲಿ ಈ ಶೋವನ್ನು ದೊಡ್ಡದಾಗಿ ಪ್ರಾರಂಭಿಸುತ್ತೆ. ಯಾವಾಗ ಇದು ಅಮೆರಿಕಾಗೆ ಎಂಟ್ರಿ ಕೊಡ್ತೋ ಹೆಚ್ಚು ಪಾಪ್ಯುಲಾರಿಟಿ ಪಡೆದುಕೊಂಡಿತು. ಆಗ ಪ್ರಪಂಚದ ತುಂಬ ಸ್ಪ್ರೆಡ್ ಆಗೋಕೆ ಶುರುವಾಯಿತು. ಈ ರೀತಿ ನೆದರ್ಲ್ಯಾಂಡ್ ದೇಶದಲ್ಲಿ ಆರಂಭವಾದ ಬಿಗ್ ಬ್ರದರ್ ಶೋ ಅಮೆರಿಕಾದಲ್ಲಿ ಪಾಪ್ಯುಲಾರಿಟಿ ನಂತರ ನಿಧಾನವಾಗಿ ಪ್ರತಿಯೊಂದು ದೇಶದಲ್ಲಿ ಆರಂಭವಾಗುತ್ತಾ ಎಲ್ಲಾ ದೇಶಗಳಲ್ಲಿ ಸಕ್ಸಸ್ ಆಗುತ್ತಾ ಬಂದಿದೆ. ಪ್ರತಿ ದೇಶದಲ್ಲೂ ಈ ಬಿಗ್ ಬ್ರದರ್ ಎನ್ನುವ ಹೆಸರು ಅವರಿಗೆ ಇಷ್ಟವಾದ ರೀತಿಯಲ್ಲಿ ಚೇಂಜಸ್ ಮಾಡಲಾಗಿದೆ. ಇದೇ ರೀತಿ ಕೊನೆಗೂ 2006ರಲ್ಲಿ ನಮ್ಮ ದೇಶ ಭಾರತಕ್ಕೂ ಸಹ ಕಾಲಿಟ್ಟಿತು. ಬಿಗ್ ಬ್ರದರ್ ಬದಲಿಗೆ ಬಿಗ್ ಬಾಸ್ ಹೆಸರಿನೊಂದಿಗೆ ಭಾರತದಲ್ಲಿ 2006 ನವೆಂಬರ್ 23ರಂದು ಮೊಟ್ಟ ಮೊದಲು ಹಿಂದಿ ಭಾಷೆಯಲ್ಲಿ ಆರಂಭಿಸುತ್ತಾರೆ. ಹಿಂದಿ ಭಾಷೆಯಲ್ಲಿ ಈ ಶೋ 4-5 ವರ್ಷದಲ್ಲಿ ವಿಪರೀತ ಪಾಪ್ಯುಲಾರಿಟಿ ಪಡೆದುಕೊಂಡಿತು. ಆಗ ಬೇರೆ ಭಾಷೆಗಳಲ್ಲಿ ಸಹ ಈ ಶೋವನ್ನ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಸೌತ್ ಇಂಡಿಯಾದಲ್ಲಿ ಮೊಟ್ಟ ಮೊದಲು 2013ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಆರಂಭ ಮಾಡ್ತಾರೆ. ಇದಕ್ಕೆ ಸುದೀಪ್ ಅವರು ಸ್ಟಾರ್ಟ್ ಆದಾಗಿಂದ ಇವತ್ತಿನ 12ನೇ ಸೀಸನ್ ವರೆಗೂ ಸಹ ಹೋಸ್ಟ್ ಆಗಿ ಮಾಡ್ತಿದ್ದಾರೆ. ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ 2017ರಿಂದ ಬಿಗ್ ಬಾಸ್ ಆರಂಭವಾದರೆ ಮಲಯಾಳಿ ಮತ್ತು ಮರಾಠಿ ಭಾಷೆಯಲ್ಲಿ 2018ರಿಂದ ಆರಂಭವಾಗುತ್ತೆ. ಸೊ ಇದಾಗಿತ್ತು ಇದುವರೆಗೂ ಬಿಗ್ ಬಾಸ್ ಶೋ ಹುಟ್ಟಿ ಬೆಳೆದು ಬಂದ ಹಿಂದಿನ ಚರಿತ್ರೆ. ಆದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ತುಂಬಾ ಜನ ನಂಬಿರೋದು ಈ ಬಿಗ್ ಬಾಸ್ ಶೋವನ್ನು ಕಲರ್ಸ್ ಕನ್ನಡ ಚಾನೆಲ್ ಅವರೇ ರನ್ ಮಾಡ್ತಿದ್ದಾರೆ, ಇವರೇ ಇದರ ಓನರ್ ಇರಬಹುದು, ಇದರಿಂದ 100 ಕೋಟಿ ಗಳಿಸ್ತಿದ್ದಾರೆ ಅಂತ ವಿಧವಾಗಿ ಅಂದುಕೊಳ್ತಿದ್ದಾರೆ. ಆದರೆ ಅಸಲಿ ಸತ್ಯ ಇದಲ್ಲ. ಈ ಬಿಗ್ ಬಾಸ್ ಶೋವನ್ನು ರನ್ ಮಾಡ್ತಾ ಇರೋದು, ಇದರಿಂದ 1000 ಕೋಟಿ ಗಳಿಸ್ತಾ ಇರೋದು ಬನಿಜೈ ಎಂಟರ್ಟೈನ್ಮೆಂಟ್ ಎನ್ನುವ ಒಂದು ಪ್ರೈವೇಟ್ ಕಂಪನಿ. ಇದೊಂದು ಇಂಟರ್ನ್ಯಾಷನಲ್ ಕಂಪನಿ ಆಗಿದ್ದು ಪ್ರಪಂಚದಲ್ಲಿರುವ ಎಲ್ಲ ಬಿಗ್ ಬಾಸ್ ಗಳನ್ನ ಮತ್ತೆ ನಮ್ಮ ಭಾರತದಲ್ಲಿ ಸಹ ಒಟ್ಟು 7 ಭಾಷೆಗಳಲ್ಲಿ ಈ ಬಿಗ್ ಬಾಸ್ ಶೋವನ್ನು ಇವರೇ ನಡೆಸ್ತಿದ್ದಾರೆ. ಇವೆಲ್ಲವುಗಳನ್ನು ರನ್ ಮಾಡೋದು, ಮ್ಯಾನೇಜ್ ಮಾಡೋದು ಇದೇ ಕಂಪನಿ. ಈ ಕಂಪನಿಯ ಎಂಪ್ಲಾಯಿಗಳು ಮತ್ತು ಮ್ಯಾನೇಜ್ಮೆಂಟ್ ನವರೇ ಈ ಶೋಗೆ ಕಂಟೆಸ್ಟೆಂಟ್ ಗಳಾಗಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಎಂಬುದನ್ನು ಡಿಸೈಡ್ ಮಾಡ್ತಾರೆ. ಕಂಟೆಸ್ಟೆಂಟ್ ಗಳಿಗೆ ಪೇಮೆಂಟ್ ಕೊಡುವುದು ಆಗಲಿ, ವಿನ್ನರ್ ಪ್ರೈಸ್ ಕೊಡುವುದು ಆಗಲಿ ಅದು ಇವರೇ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಇನ್ಸಿಡೆಂಟ್, ಗೇಮ್ಸ್, ಟಾಸ್ಕ್ ಗಳನ್ನು ಸಹ ಕ್ಯಾಮೆರಾಗಳಿಂದ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಫೈನಲ್ ಔಟ್ಪುಟ್ ವಿಡಿಯೋ ಕೊಡುವುದು ಸಹ ಇವರೇ. ಈ ವಿಡಿಯೋಗಳನ್ನ ಕೇವಲ ಟೆಲಿಕಾಸ್ಟ್ ಮಾಡುವ ಜವಾಬ್ದಾರಿ ಮಾತ್ರ ಟಿವಿ ಚಾನೆಲ್ಗಳಿಗೆ ಇದೆ. ಪ್ರಸ್ತುತ ಈ ಶೋದ ಟೆಲಿಕಾಸ್ಟ್ ರೈಟ್ಸ್ ಗಳನ್ನು 2019ರಿಂದ ಕಲರ್ಸ್ ಕನ್ನಡ ಚಾನೆಲ್ ಹೊಂದಿದೆ. ಕೇವಲ ವಿಡಿಯೋವನ್ನ ಟೆಲಿಕಾಸ್ಟ್ ಮಾಡೋದು ಬಿಟ್ರೆ ಆ ಶೋಗೂ ಈ ಚಾನೆಲ್ಗಳಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಈಗ ನಮ್ಮ ಕನ್ನಡ ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ಸೀಸನ್ 1 ಮತ್ತೆ 2 ಹಿಂದಿ ಬಿಗ್ ಬಾಸ್ ನಡೀತಾ ಇದ್ದ ಮಹಾರಾಷ್ಟ್ರದ ಪುಣೆ ಬಳಿ ಲೋನಾವಲದಲ್ಲಿ ನಡೆಸ್ತಿದ್ರು. ನಂತರ 3ನೇ ಸೀಸನ್ ನಿಂದ ನಮ್ಮ ಬೆಂಗಳೂರಲ್ಲೇ ಬಿಗ್ ಬಾಸ್ ಹೌಸ್ ನಿರ್ಮಿಸಿ ನಡೆಸ್ತಿದ್ದಾರೆ. ಆದ್ರೆ 10ನೇ ಸೀಸನ್ ನಿಂದ ಬೆಂಗಳೂರು ಹೊರವಲಯದಲ್ಲಿ ಮತ್ತೊಂದು ಬಿಗ್ ಬಾಸ್ ಹೌಸ್ ನಿರ್ಮಿಸಿದ್ದಾರೆ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್ ಗಳಿಗೆ ಊಟದಿಂದ ಹಿಡಿದು ಮಲಗುವವರೆಗೆ ಪ್ರತಿಯೊಂದು ಕಂಪನಿಯೇ ಏರ್ಪಡಿಸುತ್ತೆ. ಆದ್ರೆ ಕೇವಲ ಬಟ್ಟೆಗಳನ್ನು ಮಾತ್ರ ಅವರೇ ತರಬೇಕು. ಸಿಗರೆಟ್ ಚಟ ಇದ್ದವರಿಗೆ ಸಪರೇಟ್ ಸ್ಮೋಕಿಂಗ್ ರೂಮ್ ಇರುತ್ತೆ, ಬಟ್ ಆಲ್ಕೋಹಾಲ್ ನಾಟ್ ಅಲೌಡ್. ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಮತ್ತೆ ಬುಕ್ಸ್ಗೂ ಸಹ ಅಲೌ ಇಲ್ಲ. ಮತ್ತೆ ಈ ಮನೆಯಲ್ಲಿ ಟೈಮ್ ನೋಡಲು ಯಾವುದೇ ರೀತಿ ಗಡಿಯಾರ ಸಹ ಇರುವುದಿಲ್ಲ. ಕಂಟೆಸ್ಟೆಂಟ್ ಗಳನ್ನ ಅಬ್ಸರ್ವ್ ಮಾಡೋಕೆ, ನೋಡಿಕೊಳ್ಳೋಕೆ ಒಂದು ಟೀಮ್ ಇರುತ್ತೆ. ಇವರ ಆರೋಗ್ಯ ದೃಷ್ಟಿಯಿಂದ ಹೊರಗೆ ಒಂದು ಆಂಬ್ಯುಲೆನ್ಸ್ ಜೊತೆಗೆ ಡಾಕ್ಟರ್ ಸಹ ಇರ್ತಾರೆ. ಹೌದು, ಈ ಕಂಟೆಸ್ಟೆಂಟ್ ಗಳ ಜೊತೆಗೆ ಮಾತನಾಡುವ ಬಿಗ್ ಬಾಸ್ ಯಾರು ಅಂತ ಗೊತ್ತಾ? ಎಷ್ಟೋ ಟಿವಿ ಶೋಗಳಲ್ಲಿ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್, ಹಳ್ಳಿ ಐದ ಪ್ಯಾಟೆಗೆ ಬಂದ, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಸೂಪರ್ ಮಿನಿಟ್, ಕನ್ನಡದ ಕೋಟ್ಯಾಧಿಪತಿಯಂತಹ ಪಾಪ್ಯುಲರ್ ಶೋಗಳಲ್ಲಿ ವಾಯ್ಸ್ ಆರ್ಟಿಸ್ಟ್ ಆಗಿರುವ ಬಡೆ ಕಿಲಾ ಪ್ರದೀಪ್ ಅವರೇ ಬಿಗ್ ಬಾಸ್ ಧ್ವನಿಯಲ್ಲಿ ಮಾತಾಡುತ್ತಾರೆ. ಕೊನೆಯದಾಗಿ ಪೇಮೆಂಟ್ ವಿಷಯ ಅಂತ ಬಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳಿಗೆ
ಅವರಿಗಿರುವ ಕ್ರೇಜ್ ಮೇಲೆ, ಅವರು ಹೊರಗೆ ಗಳಿಸುವ ಆಧಾರದ ಮೇಲೆ ನಿರ್ಧರಿಸಿ ವಾರಕ್ಕೊಮ್ಮೆ ಪೇಮೆಂಟ್ ಕೌಂಟ್ ಮಾಡಲಾಗುತ್ತೆ. ವಾರಕ್ಕೊಮ್ಮೆ ಯಾಕಂದ್ರೆ ಪ್ರತಿ ವಾರ ಒಬ್ಬೊಬ್ಬರು ಎಲಿಮಿನೇಟ್ ಆಗೋದ್ರಿಂದ ಯಾರು ಜಾಸ್ತಿ ವಾರ ಇರ್ತಾರೋ ಅವರು ಜಾಸ್ತಿ ಪೇಮೆಂಟ್ ತಗೋತಾರೆ. ಅಂದಾಜು ಒಂದು ವಾರಕ್ಕೆ 50,000ದಿಂದ 5 ಲಕ್ಷದವರೆಗೆ ಕಂಟೆಸ್ಟೆಂಟ್ ಗಳಿಗೆ ಇರುವ ಫಾಲೋವಿಂಗ್ ಆಧಾರದ ಮೇಲೆ ಪೇಮೆಂಟ್ ಪಡ್ಕೋತಾರೆ. ಫೈನಲ್ ನಲ್ಲಿ ಬಿಗ್ ಬಾಸ್ ವಿನ್ನರ್ ಆದವರು 50 ಲಕ್ಷ ಬಹುಮಾನ ಗೆಲ್ತಾರೆ.